ಹಳ್ಳಿ ಆಸ್ಪತ್ರೆ ಒಳಗೆ ಡಾಕ್ಟ್ರುಗಳಿಲ್ಲ ಅಂತೇಳಿ ಹೇಳಿ 3 ತಿಂಗಳಿಗೆ ನಮ್ಮನ್ನು ಇಂಟರ್ವ್ಯೂ ಕರೆದ್ರು. ನನ್ನನ್ನು ಬೀದರ್ ಹಾಸ್ಪಿಟ್ಲಿಗೆ ಹಾಕಿದ್ರು. ನನ್ನ ಕ್ಲಾಸ್ಮೇಟ್ ಒಬ್ಬನ್ನ ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲಿಗೆ ಹಾಕಿದ್ರು. ನಾನು ಈಗ ತಂದೆ ಬಿಟ್ಟು ಹೋಗ್ಲೆ, ಉದ್ಯೋಗ ಬಿಡಲೆ, ಪಾಸ್ ಆಗಿದೆ, ತರಬೇತಿ ಮಾತ್ರ ಇರೋದು. ಮತ್ತೆ ನನಗೆ ಸವಾಲು ಬಂತು. ಆ ಕ್ಲಾರ್ಕ್ ಕರೆದು, ಇವ್ನು ಬುದ್ಧಿ ಇಲ್ಲ ಕಣ್ರಿ, ಇವನಿಗೆ ಬುದ್ಧಿ ಇಲ್ಲ, ಇವನಿಗೆ ಒಳ್ಳೆ ಜಾಗ ಕೊಡ್ತೀನಿ, ಕಾಸು ಮಾಡ್ಬೋದು, ಫೆಸಿಲಿಟೀಸ್ ಇದೆ, ಹೋಗು ಅಂತ ಹೇಳಿ ಆ ಕೊಂಪೆ ಊರಿಗೆ ಹೋಗ್ತಾನೆ. ನನಗೇನ್ರಿ ಆಗ್ಬೇಕು, ಇವನಿಗೆ ಸರಿ ಇಲ್ಲ, ಇವನಿಗೆ ಬಂದು ಕೊಡತ್ಲಾಗೆ ಯಾರು ಸೈನ್ ಮಾಡಿ ಕೊಡ್ತೀನಿ ಅಂದರು. ಕೆಲಸ ಮಾಡಿ ವಾಪಸ್ಸು ಬರ್ತಾಯಿದ್ದೆ. ನಾನು ಒಂದು ಹಾಲಿದೆ ವರಣ್ಣ, ಹೀಗೆ ಬರ್ತಾ ಅಷ್ಟು ದೂರ ಬಂದೀನಿ. ಹಿಂದ್ಗಡೆಯಿಂದ ಅವ್ರು ಬಂದು ಸಾರ್ ನಿಂತ್ಕೊಳ್ಳಿ ಅಂತ ನೋಡಿದ್ರೆ ಇದೇ ಹುಡುಗಿ, ಈ ಎಂಟಿ ಹುಡುಗಿ. ವಿದ್ಯಾವಂತ ಹುಡುಗ ಯಾರಾದರೂ ಒಂದು ಹುಡುಗಿ ಜೊತೆ ಮಾತಾಡ್ತಾನೆ ಅಂತೇಳಿ ನಮ್ಮ ಹಿರಿಯರು ಯಾರಾದರೂ ಗಮನಿಸಿದರೆ ನಮ್ಮ ಜಾತಿಯಲ್ಲಿ ಅವನಿಗೆ ಹುಡುಗಿ ಕೊಡ್ತಿರ್ಲಿಲ್ಲ. ಜೀವನದಲ್ಲಿ ನೀವು ಲಂಚ ತಗೊಳ್ಳಿಲ್ಲ, ಆದರೆ ನೀವು ಎಲ್ಲರೂ ಸೇರ್ಕೊಂಡು ಅವನಿಗೆ ಕೊಟ್ಟಿದ್ವಿ. ಯಾಕೆಂದ್ರೆ ಅದಕ್ಕೆ ನಾನು ಓಪನ್ ಆಗಿ ಹೇಳಿಲ್ಲ, ಆಮಿಷ ಹೊಡೋದು ಅಂತ ಹೇಳಿದೆ ನಿಮಗೆ. ಈ ರೀತಿ ಒಳಗೆ ಎಲ್ಲ ಆಯಿತು. ರಜೆ ಇತ್ತು, ರಜಕ್ಕೆ ಊರಿಗೆ ಬಂದೆ. ಊರಿಗೆ ಬಂದ ರಿಸಲ್ಟ್ ಬಂತು, ಪಾಸ್ ಆಗಿದ್ದೆ. ಭಾಳ ಖುಷಿ ಆಯಿತು. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ನಮ್ಮಲ್ಲಿ ಡಿವೈಡ್ ಆಗಿತ್ತು. ಆವಾಗ ಡಿವೈಡ್ ಆಗಿತ್ತು. ಮಧ್ಯೆ ಒಂದು ಸರಿ ಬಂದು ಹೋಗಿದ್ದೆ, ಎಲ್ಲ ಆಗಿ ಗುರ್ತು ಸರ್ವೆ ನಮಗೆ ಹೊಳೆ ಹಚ್ಚಲು ಸ್ವಲ್ಪ ತೋಟ ಬಂದಿತ್ತು. ನಮ್ಮ ತಂದೆ ಅದನ್ನು ಸರ್ವೆ ಮಾಡಿಸಿ ಹೋಗು ಅಂದರೆ ಸರ್ವೆನ ಮಾಡಿಸಿ ಎಲ್ಲ ಮಾಡಿ ಅಪ್ಪ ಹೋಗಿ ಅಂತ ಹೇಳಿದೆ. ಎಲ್ಲ ಆಯಿತು, ಪಾಸಾಯಿತು. ಆಮೇಲೆ 58ಕ್ಕೆ ನಂದು ಪಾಸು ಆಯಿತು, 58ಕ್ಕೆ ಹಿಸ್ಸೆನೂ ಆಯಿತು. ನಮ್ಮ ಅಣ್ಣ ಪುಟ್ಟಣ್ಣಯ್ಯ ನಮ್ಮ ಅತ್ತಿಗೆ ಇವರಲ್ಲಿ ಹೋಗೋಕ್ಕಾಗಿ ಬಂತು. ನಮ್ಮ ತಂದೆ ನೋಡೋದು ಯಾರು? ಈ ಸಮಸ್ಯೆ ಬಂತು ನನಗೆ ಮತ್ತೆ ಹೇಗೆ ಸೀದಾ ಅವಾಗ ಏನಿದ್ರು ನಮ್ಮ ತಂದೆ ಕೇಳ್ತಿರಲಿಲ್ಲ. ನಮ್ಮ ಹಿರಿಯ ಅಕ್ಕನ ಗಂಡ ನಮ್ಮ ಭಾವ ಹಿರೇಣ್ಗೌಡರು ನಾಲ್ಕುಂಜಿ ಅಂತ ಇದ್ದರು, ಅವ್ರ ಸಲಹೆ ಪಡಿತಾ ಇದ್ದೆ ನಾನು ಯಾವಾಗಲೂ. ರಜಕ್ಕೆ ಬಂದಾಗೆಲ್ಲ ಹೋಗಿ ಅವರು 1-2 ದಿವಸ ಇದ್ದು ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದೆ. ಸೊ ಅವ್ರ ಹತ್ರ ಹೋಗಿ, ಭಾವ ಹೀಗಾಗಿದೆ, ಹೀಗೆ ನಾನು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದೆ. ಏನೋ ನೀವೆಲ್ಲ ಹೇಳಿ ಕಷ್ಟಪಟ್ಟು ಡಾಕ್ಟ್ರ್ ಹಾಗೆ ಆದೆ, ಹೀಗಾಯಿತು ಅಂತ ಹೇಳಿದೆ. ತಡಿ, ಹಾಗಾದರೆ ಮಾನಪ್ಪ ಅಂತೇಳಿ ತೂದೂರಿನವನೊಬ್ಬ, ಅವನು ಅಡುಗೆ ಮಾಡ್ಕೊಂಡು ನಮ್ಮ ಮನೆಯೊಳಗಿದ್ದ. ಈಗ ಅವನು ಮದುವೆ ಆಗಿ ಹೆಂಡತಿ ಮತ್ತು ಅವನು ಬಸವಳ್ಳಿ ಅಂತೇಳಿ ಅಲ್ಲಿದ್ದಾರೆ. ಅವರಿಗೆ ಆ ಗೌಡ್ರಿಗೆ ಮಾತಾಡಿಬಿಟ್ಟು, ಮಾರ್ಯಾರೆ ಹೀಗೆ ತಾಪತ್ರರಾಗಿದೆ, ಅವನು ಬಿಟ್ಟುಕೊಡಿ ಅಂತೇಳಿ ಕೇಳಿ ಇವನಿಗೂ ಒಪ್ಪಿಸಿ ನಿಮ್ಮ ತಂದೆಗೆ ಒಂದು ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ನಾನು ಮಾಡಿ ಹಾಕ್ತೀನಿ ಅಂಥೇಳಿ ಹೇಳಿದರು. ಆ ರೀತಿ ವ್ಯವಸ್ಥೆ ಮಾಡಿದರು. ಅವರು ಬಂದು ಇಲ್ಲಿ ಇದ್ದರು, ನಮ್ಮ ತಂದೆಯನ್ನು ನೋಡಿಕೊಂಡು ಮಾಡಿಕೊಂಡು ಎಲ್ಲ ಇದ್ದರು. ಸರಿ, ನಂತರದಲ್ಲಿ ನಮಗೆ ಟ್ರೈನಿಂಗ್ ಇತ್ತು. ಅಲ್ಲಿ 6 ತಿಂಗಳು ತರಬೇತಿ ಪಡಬೇಕಿತ್ತು. ಹಳ್ಳಿ ಆಸ್ಪತ್ರೆ ಒಳಗೆ ಡಾಕ್ಟ್ರುಗಳಿಲ್ಲ ಅಂತೇಳಿ ಹೇಳಿ 3 ತಿಂಗಳಿಗೆ ನಮ್ಮನ್ನು ಇಂಟರ್ವ್ಯೂ ಕರೆದ್ರು, ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ. ಆವಾಗ ಮೆಡಿಕಲ್ ಡೈರೆಕ್ಟ್ರೇಟ್ ಇತ್ತು, ತಾಲೂಕು ಲೆವೆಲ್ಲಿಂದ ಮೇಲೆ, ತಾಲೂಕು ಲೆವೆಲ್ಲಿಂದ ಕೆಳಗಿನ ರೂರಲ್ ಆಸ್ಪತ್ರೆಗೆ ಹೆಲ್ತ್ ಡೈರೆಕ್ಟ್ರ್ ಅಂತ 2 ಡೈರೆಕ್ಟ್ರೇಟ್ ಇತ್ತು. ಈಗ ಒಂದೇ ಇರಬೇಕು. ಸರಿ, ಆವಾಗ ನಾನು ಅರ್ಜಿ ಹಾಕಿದೆ. ಸೀದಾ ನನ್ನನ್ನು ತೆಗೆದು ಬೀದರ್ ಹಾಸ್ಪಿಟ್ಲಿಗೆ ಹಾಕಿದ್ರು. ನನ್ನ ಕ್ಲಾಸ್ಮೇಟ್ ಒಬ್ಬನ್ನ ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲಿಗೆ ಹಾಕಿದರು. ನಾನು ಈಗ ತಂದೆ ಬಿಟ್ಟು ಹೋಗಲೆ, ಉದ್ಯೋಗ ಬಿಡಲೆ, ಪಾಸ್ ಆಗಿದೆ, ತರಬೇತಿ ಮಾತ್ರ ಇರೋದು. ಮತ್ತೆ ನನಗೆ ಸವಾಲು ಬಂತು. ಸರಿ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಇದಕ್ಕೆ ನೋಡೋಣ ಅಂಥೇಳಿ ನನ್ನ ಪ್ರಯತ್ನದ ಸೀದಾ ಬೆಂಗಳೂರಿಗೆ ಹೋಗಿ ಡೈರೆಕ್ಟ್ರ್ ಹತ್ರ ಹೋದೆ. ಸರ್, ನನಗೆ ತೆಗೆದು ನೀವು ಹೀಗೆ ಬೀದರಿಗೆ ಹಾಕಿದಿರಿ, ಬೀದರ್ ಹುಡುಗನ್ನ ತಂದು ಶಿವಮೊಗ್ಗಕ್ಕೆ ಹಾಕಿದಿರಿ. ನನ್ನ ತಂದೆ ಓಲ್ಡ್ ಏಜು, ನಾನು ಒಬ್ಬನೇ ಮಗ, ಇನ್ನು ಯಾರೂ ಇಲ್ಲ. ಆದ್ದರಿಂದ ನನಗೆ ಶಿವಮೊಗ್ಗಕ್ಕೆ ಕೊಟ್ಟರೆ ಉತ್ತಮ.
ಮೆಗಾನ್ ಹಾಸ್ಪಿಟ್ಲಿಗೆ ಹಾಕ್ಕೊಡಿ, ಅವನಿಗೆ ಇದು ಮಾಡಿ ಅಲ್ಲಿ ಹಾಕಿ. ಅವನು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಲಿಲ್ಲ, ನಾನು ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಲ್ಲ. ಈಸಿ ಇದೆ ಸರ್, ತಾವು ಒಂದು ಆರ್ಡ್ರನ್ನ ಚೇಂಜ್ ಮಾಡಿ ಕೊಡಿ ಅಂದೆ. ಅವನು ಹೇಳ್ದ, ಇಸೇ ಮಿಸ್ಟರ್, ದಿಸ್ ಈಸ್ ದಿ ಫಸ್ಟ್ ಅಪಾಯಿಂಟ್ಮೆಂಟ್ ಐ ಹ್ಯಾವ್ ಗಿವನ್ ಟು ಯು, ಯು ಮಸ್ಟ್ ಗೋ ದೇರ್ ಅಂದ. ನಾನು ಒಂಥರ ಹುಡುಗ, ಎಳೆ ವಯಸ್ಸು, ಸ್ವಲ್ಪ ಸ್ವಲ್ಪ ನೋವು ಸಿಟ್ಟು ಎರಡೂ ಬಂತು. ನಾನು ಅವನಿಗೆ ಹೇಳಿದೆ, ಸರ್, ಯು ಹ್ಯಾವ್ ನಾಟ್ ಗಿವನ್ ಓನ್ ಅಪಾಯಿಂಟ್ಮೆಂಟ್, ಯುವರ್ ಓನ್ ಅಪಾಯಿಂಟ್ಮೆಂಟ್, ಯು ಹ್ಯಾವ್ ಗಿವನ್ ದಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್, ಯು ಆರ್ ಆಲ್ಸೋ ಎ ಗೌರ್ಮೆಂಟ್ ಎಂಪ್ಲಾಯಿ, ಮೈಂಡ್ ಇಟ್ ಅಂದೆ. ಅವನು, ನಾನು ಇಂಗ್ಲೀಷಲ್ಲಿ ದಬಾಯಿಸಿ ಉತ್ತರ ಕೊಟ್ಟು ಕೂಡಲೇ ಇವನಿಗೆ ಏನಪ್ಪ ಇದು ಮತ್ತು ಐ ಡೋಂಟ್ ವಾಂಟ್ ಯುವರ್ ಅಪಾಯಿಂಟ್ಮೆಂಟ್ ಸರ್, ಐ ವಿಲ್ ಗಿವ್ ಮೈ ರೆಸಿಗ್ನೇಷನ್ ಹಿಯರ್ ಇಟ್ ಸೆಲ್ಫ್ ಅಂತೇಳಿ ಹೇಳಿ ಪೇಪರ್ ತೆಗೆದು ಪರ ಗೇಚಾಗಿ ಕೂತ್ಕೊಳ್ಳೆ. ತಡೆಯೋ ಮಾರ ಕೂತ್ಕೊ ಅವನು, ತಡೆಯಪ್ಪ ಕೂತ್ಕೋ ಮಾರ, ಏನು ಹುಡುಗ್ರೆ ನೀವು ಹೇಗೆ ಮಾಡ್ತೀರಿ ಅಂದ. ಮತ್ತು ಏನು ಹೇಳಿ ಸರ್, ನೀವು ಹಂಗೆ ಅಷ್ಟು ಜೋರಾಗಿ ಹಂಗೆ ಕ್ವಶನ್ ಕೇಳೋದು, ನಾನು ಜೋರಾಗಿ ಉತ್ತರ ಹೇಳಿದೆ ಅಂತ ಕಡೆಗೆ. ಆಮೇಲೆ ಮತ್ತು ಏನು ಸಮಸ್ಯೆ? ಹೀಗೆ ಸರ್, ನಮ್ಮ ತಂದೆ ಓಲ್ಡ್ ಏಜು, 25 ವರ್ಷ ನಾನು ಸಾಕಿದ್ದಾರೆ, ನಾನು ಬಿಟ್ಟು ದೂರ ಹೋಗೋಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ತಮ್ಮನ್ನು ಕೇಳ್ಕೊಳ್ತಾಯಿದ್ದೀನಿ. ನೋಡಪ್ಪ, ನಾನು ತಾಲೂಕು ಲೆವೆಲ್ಲಿಂದ ಕೆಳಗೆ ಹಾಸ್ಪಿಟ್ಲಿಗೆ ನಾನು ಕೊಡೋಕ್ಕೆ ನನಗೆ ಪರ್ಮಿಷನ್ ಇಲ್ಲ. ನಾನು ಬೇಕಾದರೆ ಬೇರೆ ನಿನಗೆ ಡೈರೆಕ್ಟರ್ ಆಫ್ ಹೆಲ್ತಿಗೆ ಕೊಡ್ಬೋದು. ಒಂದು ಯೋಚನೆ ಮಾಡು, ತಿಳ್ಕೊ ನೀನು. ಒಂದು ಸಾರಿ ಮೆಡಿಕಲ್ ಡೈರೆಕ್ಟ್ರೇಟಿಂದ ಹೆಲ್ತ್ ಡೈರೆಕ್ಟ್ರೇಟಿಗೆ ಹೋದರೆ ಪುನಃ ಮೆಡಿಕಲ್ ಡೈರೆಕ್ಟ್ರೇಟಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ರೂರಲ್ ಸರ್ವಿಸು, ವಾಪಸ್ ಕಳಿಸೋದಿಲ್ಲ ನಿನ್ನ. ಯೋಚನೆ ಮಾಡು, ಹಳ್ಳಿಲಿ ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತದೆ, ಇಂಥ ಅವಕಾಶ ಕಳ್ಕೊಬಿಡ ಅಂತ ನನಗೆ ಬುದ್ಧಿ ಹೇಳಿದರು. ಹಾಗಂತ ನನ್ನ ತಂದೆ ಬಿಡಲ್ಲ. ನನಗೆ ನನ್ನ ಸಾಕಿಲ್ವ ನನ್ನ ತಂದೆ 25 ವರ್ಷ? ಆವಾಗ ಹೇಳಿದೆ, ಸರ್, ಅದು ಏನೇ ಕಷ್ಟ ಆಗಲಿ ಅದನ್ನು ನಾನು ಫೇಸ್ ಮಾಡ್ತೀನಿ, ನನಗೆ ಹೆಲ್ತ್ ಡೈರೆಕ್ಟ್ರಿಗೆ ಕೊಡಿ ಅಂದೆ. ಹೆಲ್ತ್ ಡೈರೆಕ್ಟ್ರಿಗೆ ಕೊಟ್ಟರು. ಆರ್ಡ್ರ್ ತೊಗೊಂಡು ಹೋದೆ ಹೆಲ್ತ್ ಡೈರೆಕ್ಟ್ರಿಗೆ. ಏನೋ ಮಾರಾಯ, ನೀನು ಅದನ್ನು ಬಿಟ್ಟು ಇಲ್ಲಿಗೆ ಬಂದಲ್ಲ? ಹೌದು ಸರ್, ಆದರೆ ಪರಿಸ್ಥಿತಿ ಒತ್ತಡ ಇದೆ, ಬಂದಿದ್ದೀನಿ. ಸರ್, ತಾವು ನನಗೊಂದು ಸಹಾಯ ಮಾಡಬೇಕು. ಏನಪ್ಪ ಅದು? ಶಿವಮೊಗ್ಗ ಜಿಲ್ಲೆಗೆ ನನಗೆ ಹಾಕ್ಕೊಡಿ. ಶಿವಮೊಗ್ಗ DHO ಹೋಗಿಬಿಟ್ಟು ನಾನು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿ ನಾನು ತಗೊಳ್ತೀನಿ. ಅಷ್ಟೇ ತಾನೇ? ಬರ್ಕೊಂಬಾರಪ್ಪ ಆರ್ಡ್ರು ಅಂದರು. ಹೀ ಈಸ್ ಪೋಸ್ಟೆಡ್ ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತೇಳಿ ಡೈರೆಕ್ಟ್ರು ಬರ್ದು ಸೈನ್ ಮಾಡಿ ಕೊಟ್ಟರು. ಭಾಳ ಖುಷಿ ಆಯಿತು. ತಂದೆ ಯಾದಗಿರ್ಕರ್ ಅಂತೇಳಿ ರಾಯಚೂರಿನವರು DHO ಇದ್ದರು. ಎಲ್ಲಿಗೆ ಹೋಗ್ತೀಯ? ಸಾರ್, ಖಟ್ಗಾರ್ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಈ ಕಟ್ಟೆ ಹಾಕಲಿಗೆ ಖಟ್ಗಾರ್ ಅಂತ ಗ್ರಾಮದ ಹೆಸರು ಬಿದ್ದಿದೆ, ಖಟ್ಗಾರ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ. ನೋಡು, ನಾನೆಲ್ಲ ತಿರುಗಾಡಿದ್ದೀನಿ. ಮಲೆನಾಡು ಜಾಗ ಅದು, ಭಾಳ ಇಂಟೀರಿಯರ್ ಪ್ಲೇಸು. ಬಸ್ಸಿಗೆ ಬರೋದಕ್ಕೆ 10 ಕಿಲೋಮೀಟ್ರ್ ನಡ್ಕೊ ಬರಬೇಕು. ಮಧ್ಯೆ ಎಲ್ಲ ಹಳ್ಳ ಇದೆ. ಅಲ್ಲಿ ಹೋಗಬೇಡ ನೀನು. ಬಯಲುಸೀಮೆಯಲ್ಲಿ ಇಂತಿಂಥ ಜಾಗಗಳಿದ್ದಾವೆ, ಒಳ್ಳೆ ಕಾಸು ಮಾಡ್ಬೋದು, ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ, ಅಲ್ಲಿಗೆ ಹೋಗು ಅಂದರು. ನಾನು ಇದು ನಮ್ಮೂರು ಅಂತ ಹೇಳಲಿಲ್ಲ ಅವರಿಗೆ. ಅವರು ಅದಕ್ಕೆ ಪಾಪ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಪ್ರಾಕ್ಟೀಸು ಆಗುತ್ತೆ, ಸುಖನೂ ಆಗಿರ್ಬೋದು, ಜೊತೆಗೆ ಅಲ್ಲಿ ಕ್ವಾರ್ಟರ್ಸು ಇಲ್ಲ ಎಲ್ಲ ಹೇಳಿದರು. ಇಲ್ಲ ಸರ್, ನಾನು ಕಟುಗಾರಿಗೆ ಹೋಗ್ತೀನಿ. ಅವ್ರಿಗೆ ಸಿಟ್ಟು ಬಂತು, ಬೇಜಾರು ಆಯಿತು. ಆ ಕ್ಲಾರ್ಕ್ ಕರೆದು, ಇವ್ನು ಬುದ್ಧಿ ಇಲ್ಲ ಕಣ್ರಿ, ಇವನಿಗೆ ಬುದ್ಧಿ ಇಲ್ಲ, ಇವನಿಗೆ ಒಳ್ಳೆ ಜಾಗ ಕೊಡ್ತೀನಿ, ಕಾಸು ಮಾಡ್ಬೋದು, ಫೆಸಿಲಿಟೀಸ್ ಇದೆ, ಹೋಗು ಅಂತ ಹೇಳಿ ಆ ಕೊಂಪೆ ಊರಿಗೆ ಹೋಗ್ತಾನೆ. ನನಗೇನು ರೀ ಆಗ್ಬೇಕು, ಇವನಿಗೆ ಸರಿ ಇಲ್ಲ, ಇವನಿಗೆ ಬರ್ಕ್ ಬಂದು ಕೊಡತ್ಲಾಗೆ ಯಾರು ಸೈನ್ ಮಾಡಿ ಕೊಡ್ತೀನಿ ಅಂದರು. ದೇವರೇ, ಅಷ್ಟು ಆಯ್ತಲ್ಲ ಅಂದ್ಕೊಂಡೆ. ಅವನು ಸೈನ್ ಮಾಡಿ ತಂದ. ಕಟ್ಗಾರಿಗೆ ಅಂತ ಹೇಳ್ದ. ಸೀದಾ ತಗೊಂಬಂದು ನಾನು ಇಲ್ಲಿ ಡ್ಯೂಟಿ ರಿಪೋರ್ಟು ಮಾಡಿದೆ. ಅದಕ್ಕೂ ಮೊದಲು ಮೆಗ್ಗಾನು? ಹಾಂ, ಅದೊಂದು ಹೇಳಲಿಲ್ಲ ನಿಮಗೆ. ಫಸ್ಟ್ ಏನಾಯಿತು ಅಂದರೆ, ಅದೇ ನಿಮಗೆ ಹೇಳಿದ್ನಲ್ಲ, ಅಲ್ಲಿಗೆ ಬಿಟ್ಟೆ ನಾನು. ಬೀದರ್ನವನ್ನ ಅಲ್ಲಿಗೆ ಹಾಕಿದ್ರೆ ಇವ್ನು ಇಲ್ಲಿ ಹಾಕೋ, ಅದನ್ನು ಬಿಟ್ಟೆ ನಾನು. ಅದನ್ನು ಹೇಳ್ತೀನಿ. ಅಲ್ಲಿ ಕೊನೆಗೆ ಅವ್ರ ಹತ್ರ ಆ ರೀತಿ ನಾನು ಜಗಳ ಮಾಡೋಣ, ದಿಸ್ ಇಸ್ ದಿ ಫಸ್ಟ್ ಅಪಾಯಿಂಟ್ಮೆಂಟ್, ಇವಾಗ ನಾಟ್ ಗಿವರ್ ಅದೆಲ್ಲ ಹೇಳಿದ ಕೂಡಲೇ ಅವನು ಏನು ಮಾಡ್ದ ಅಂತೇಳಿ ಹೇಳಿದ್ರೆ, ಇಲ್ಲಿ ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲಿಗೆ ಕೊಟ್ಟ. ಮೆಗಾನ್ ಹಾಸ್ಪಿಟ್ಲಿಗೆ ಕೊಟ್ಟ ಕೂಡಲೇ ಸೀದಾ ಬಂದೆ. ಮೆಗಾನ್ ಹಾಸ್ಪಿಟ್ಲಲ್ಲಿ 29/3/59 ಒಳಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡೆ.
ಅಲ್ಲಿ ಡಿ ಎಮ್ ಹತ್ರ ಕೇಳಿದೆ, ಸರ್ ನಾನು ಹಳ್ಳಿ ಒಳಗೆ ಸರ್ವಿಸ್ ಮಾಡಬೇಕು ಮುಂದೆ ಅಂತ ಇದ್ದೀನಿ, ಆದ್ದರಿಂದ ನನಗೆ ಎಲ್ಲ ರೀತಿಯ ಒಂದು ಅನುಭವ ಪಡ್ಕೊಳ್ಬೇಕು ಅಂತಿದ್ದೀನಿ. 1 ತಿಂಗಳು ENT, 1 ತಿಂಗಳು ಔಟ್ ಪೇಷೆಂಟು, 1 ತಿಂಗಳು ಮೆಡಿಕಲ್ ವಾರ್ಡು, ಲೇಬರ್ ವಾರ್ಡ್ ಸಹಿತ ಮಕ್ಕಳ ವಾರ್ಡು ಈ ರೀತಿ ಹಾಕ್ಕೊಡ್ಬೇಕು ಅಂದೆ. ಅವ್ರು ಬಂದು ಬೆನ್ನು ತಟ್ಬಿಟ್ಟು, ನಿನ್ನಂಗೆ ಕೇಳಿದೆ ಯಾವ ಡಾಕ್ಟ್ರು ಇಲ್ಲಿ ಬರಲಿಲ್ಲ ಕಣಯ್ಯ, ಭಾಳ ಸಂತೋಷ ಆಗ್ತದೆ, ನಿನಗೆ ಎಷ್ಟು ಆಸಕ್ತಿ ಇದೆಯಲ್ಲ, ಪ್ರತಿ ತಿಂಗಳು 1ನೇ ತಾರೀಖೇ ಬಂದು ನೀನು ನನ್ನ ಪೋಸ್ಟ್ ಮಾಡಿಸ್ಕೊಬೇಕು. ಆಯ್ತು ಸರ್, ಇನ್ನೊಂದು ದಿವಸನೇ ಬಂದು ಹೇಳಿ ಎಲ್ಲ ಮಾಡ್ಕೊಳ್ತೀನಿ ಬರುತ್ತೆ ಅಂತೇಳಿ ಹೇಳಿದೆ. ಸರಿ ಬಂದು ಅದೇ 29/3/59 ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು ಮೆಗಾನ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಸರಿ ಅವರು ಫಸ್ಟು ನನಗೆ ತೆಗೆದು ENT ವಿಭಾಗಕ್ಕೆ ಹಾಕಿದರು. ಅಲ್ಲಿ RMO DMO ಹೆಡ್ಡು. RMO ಅಂದರೆ ಇಡೀ ಹಾಸ್ಪಿಟ್ಲು ಮೆಡಿಕಲ್ ಸ್ಟೋರಿಂದ ಅವರ ಕಂಟ್ರೋಲ್, ನೆಕ್ಸ್ಟು ಹೆಡ್ಡೇ ಅವರು. ಅಲ್ಲಿ ಪಾಷಾ ಅಂತೇಳಿ ಅವರಿದ್ದರು RMO ಜೊತೆಗೆ ಅವರು. ಆವಾಗ ENT ಸ್ಪೆಷಲಿಸ್ಟ್ ಅವರು ಆ ಕಾಲದಲ್ಲಿ. ಸರಿ ಅವ್ರ ಹತ್ರ ಹೋದೆ. ಅಲ್ಲಿ ಅವರು ಪೇಷಂಟೆಲ್ಲ ನೋಡೋದು. ನಾನು ಹೇಳಿದೆ, ಸರ್ ನನಗೆಲ್ಲ ಹೇಳ್ಕೊಡಿ ಅಂತೇಳಿ ಹೇಳಿ. ಪಾಪ ಅವರು ಹುಡುಗನಿಗೆ ಆಸಕ್ತಿ ಇದೆ ತಿಳಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು, ಸಾಮಾನ್ಯವಾಗಿ ಇದು ಹೀಗಿದೆ ನೋಡು, ಹೀಗೆ ಔಷಧಿ ಮಾಡಬೇಕು, ಇಂಥ ಮಾತ್ರೆ ಕೊಡಬೇಕು ಅಂತೇಳೆಲ್ಲ ಹೇಳ್ತಾಯಿದ್ರು. ನಾನು ಇಂಟ್ರೆಸ್ಟ್ ಇಟ್ಟು ಅದನ್ನು ಕಲಿತಾ ಇದ್ದೆ. ಅಲ್ಲಿ ಒಂದು ಸಮಸ್ಯೆ ಅಂತಲ್ಲ, ಪದ್ಧತಿ ಏನಿತ್ತು ಅಂತೇಳಿ ಹೇಳಿದರೆ, ಭಾಳ ಹತ್ತಿರದಿಂದ ಮೂಗು ಕಿವಿ ಅದನ್ನು ಕ್ಲೀನ್ ಮಾಡೋದು, ಇದನ್ನು ಕ್ಲೀನ್ ಮಾಡೋದು, ಇದು ಗಂಟಲು ನೋಡೋದು, ಇದೆಲ್ಲ ನೋಡಬೇಕಾದ್ರೆ ಏನಾಗ್ತಿತ್ತು ಅಂದರೆ, ಈಗ ಎದುರುಗಡೆಯಿಂದ ಹೆಡ್ಲೈಟ್ ಹಾಕ್ಕೊಡ್ತಾರೆ. ಈ ಕ್ಯಾಮ್ರಾದ ಹೆಡ್ಲೈಟ್ ಬರುತ್ತಲ್ಲ, ಹೀಗೆ ಹೆಡ್ಲೈಟ್ ಬರುತ್ತೆ. ಇಲ್ಲಿ ಒಂದು ಮಿರರು, ಅದಕ್ಕೆನ್ನು ಕರೀತಾರೆ. ಇಲ್ಲಿ ಒಂದು ಇವರು ಮಿರರ್ ಹಾಕ್ಕೊಂಡಿರ್ತಾರೆ. ಆ ಲೈಟು ಇಲ್ಲಿ ಹೊಡೆದ್ಬಿಟ್ಟು ಅದು ವಾಪಸ್ಸು ಫೋಕಸ್ ಆಗುತ್ತೆ, ಅದು ಇಲ್ಲಿ ಮೂವ್ ಆಗಿ ಕಿವಿ ಒಳಗೆ ಬೀಳುತ್ತೆ. ಅದಕ್ಕೋಸ್ಕರ ಏನಾಗ್ತಾಯಿತ್ತು ಅಂತೇಳಿ ಹೇಳಿದರೆ, ಅಲ್ಲಿ ಪೇಷಂಟನ್ನು ಹೀಗೆ ನಾವು ಕೂತ್ಕೊಂಡು, ಪೇಷಂಟ್ ಇಲ್ಲಿ ಹತ್ತಿರ ಕೂರಿಸ್ಕೊಂಡು, ಅವರು ಕಾಲು ಹೀಗಿರ್ತದೆ, ಒಳಗಡೆ ಇರ್ತದೆ, ಹೀಗೆ ನೋಡಿಬಿಟ್ಟು ಅದನ್ನು ಕ್ಲೀನ್ ಮಾಡೋದು, ಔಷಧಿ ಹಾಕೋದು, ಇದೆಲ್ಲ ಮಾಡ್ತಾಯಿದ್ರು. ಹೀಗೆ ನನಗೂ ಹೇಳ್ಕೊಡ್ತಾಯಿದ್ರು. ಇದೆಲ್ಲ ಆಯಿತು. ಇನ್ನೊಂದು ಸ್ವಾರಸ್ಯಕರ ಸಂಗತಿ ನಿಮ್ಮ ಮುಂದೆ ಹೇಳೋದು ಅಂತೇಳಿ ಹೇಳಿದ್ರೆ, ಮಾಮೂಲಿ ಹುಡುಗಿಯರು ಬರ್ತಿದ್ದರು, ಮಹಿಳೆಯರು ಬರ್ತಿದ್ದರು, ಗಂಡಸರು ಬರ್ತಿದ್ದರು, ವಯಸ್ಕರು ಬರ್ತಿದ್ದರು, ಈ ರೀತಿ ಬರ್ತಾಯಿದ್ರು. ಒಂದು ಹುಡುಗಿನೂ ಬರ್ತಾಯಿದ್ಲು, ಸುಂದರವಾಗಿದ್ಲು, ಸುಮಾರು 20 ವರ್ಷದ ಹುಡುಗಿ. ಟ್ರೀಟ್ಮೆಂಟು ತಗೊಂಡು ಹೋಗ್ತಾಯಿದ್ರು. ಅವರು ಒಂದು ದಿವಸ ರಜೆ ಹಾಕಿದರು. ಪಾಷಾ ಅನ್ನೋರು ರಜೆ ಹಾಕಿದರು. ಇವಳು ಬಂದು ಕೂತ್ಕೊಂಡು, ಸರಿ ಇವಳಿಗೂ ನಾನು ನೋಡಿಬಿಟ್ಟು ಅದು ಹಿಂದಿನ ಚೀಟಿ ಎಲ್ಲ ತಗೊಂಡು ಅದನ್ನು ನೋಡಿ ಏನು ಟ್ರೀಟ್ಮೆಂಟು ಅಂತೇಳಿ ಹೇಳಿ ಎಲ್ಲ ಇವಳಿಗೂ ಅದೇ ಟ್ರೀಟ್ಮೆಂಟ್ ಹಾಕಿ ಕಳಿಸಿದೆ. ಅದು ಏನು ಅವಳು ಕಾಯ್ತಾ ಇದ್ಲೋ, ಇವ್ರು ಯಾವಾಗ ರಜೆ ಹೋಗ್ತಾರೆ ಅಂತ, ಅದು ಏನು ನನಗೆ ಅದೊಂದು ಗೊತ್ತಿಲ್ಲ. ಇನ್ನೊಂದು ದಿವಸನೂ ನಾನು ಒಬ್ಬನೇ ಇದ್ದೆ. ನೋಡಿದ್ರೆ ಆ ಹುಡುಗಿ ಕೊರಳು ತುಂಬ ಬಂಗಾರ ಹಾಕ್ಕೊಂಡು ಒಳ್ಳೆ ಮೇಕಪ್ ಮಾಡಿಕೊಂಡು ಬಂದು, ನಾನು ಸರಿ ಏನಮ್ಮ ಎಲ್ಲಿ ಮದುವೆ ಮನೆಗೆ ಹೋಗಿದ್ದೆ, ನಿಮ್ಮನ್ನು ಇಂಟ್ರೆಸ್ಟ್ ಏನು ಅಂತೇಳಿ ಕೇಳಿದೆ. ಇಲ್ಲ ಸರ್, ಮತ್ತು ಮನೆಯಿಂದನೇ ಬಂದೆ. ಅಲ್ಲಮ್ಮ, ಇಷ್ಟು ಒಡವೆ ಗಿಡವೆ ಎಲ್ಲ ಹಾಕ್ಕೊಂಬಂದಿದ್ದೀಯಾ, ಮತ್ತು ಯಾರಾದರೂ ನಿನ್ನನ್ನೇ ಎತ್ಕೊಂಡು ಹೋಗಿಬಿಟ್ರು, ಆದ್ದರಿಂದ ಇನ್ಮೇಲೆ ಈ ರೀತಿ ಒಡವೆ ಹಾಕ್ಕೊಳ್ಬೇಡ ಅಂತೇಳಿ ಒಂದು ಪುಕ್ಸಟ್ಟೆ ಸಲಹೆ ಕೊಟ್ಟೆ ಅವಳಿಗೆ. ಪುಕ್ಕಟ್ಟೆ ಸಲಹೆ, ಖರ್ಚಿಲ್ಲ, ಕಾಸಿಲ್ಲ. ಸರಿ ಏನಮ್ಮ, ಕಿವಿ ನೋವು, ಸರಿ ಕಿವಿ ಇಲ್ಲಮ್ಮ ಏನೂ ಇಲ್ಲ, ವಾಸಿಯಾಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಇನ್ನೂ ಕಿವಿ ಹತ್ತಿರ ಹಿಡ್ಕೊಂಡಿಲ್ಲ, ಏನಿಲ್ಲ, ಮುಟ್ಬೇಕು, ಅಯ್ಯೋ ಅಂತೇಳಿ ಹೇಳೋದು, ನನ್ನ ತೊಡೆ ಮುಟ್ಟೋದು, ಕೈ ಹಿಡ್ಕೊಬಿಡ್ತೆ ಆಡೋದು. ಏನಪ್ಪ ಇದು ಹಿಂಗೆ ಮಾಡ್ತಾಳೆ ಅಂತೇಳಿ ಹೇಳಿ, ಇಲ್ಲ ವಾಸಿಯಾಗಿದೆ, ಇನ್ನು ಹಾಗಿದ್ರೆ ಏನಾದ್ರು ಇದ್ದರೆ ನಮ್ಮ ಬಾಸ್ ನಾಳೆ ಬರ್ತಾರೆ, ಬಂದು ನೀನು ತೋರಿಸ್ಕೊಂಡು ಹೋಗು ಅಂತೇಳಿ ಹೇಳಿದೆ. ಅಷ್ಟೊತ್ತಿಗೆ ನಂದು ಅಲ್ಲಿ 30ನೇ ತಾರೀಕು ಬಂತು. ನಾನು ಇಲ್ಲಿ ಇರೋದಿಲ್ಲಮ್ಮ, ಇನ್ನು ನಾನು ಅಲ್ಲಿ ಫಿಮೇಲ್ ವಾರ್ಡಿಗೆ ಹೋಗ್ತೀನಿ, ಅಲ್ಲಿ ಯಾರೂ ಬರೋಂಗಿಲ್ಲ, ನಿನ್ನೆ ಬರ್ತಾರೆ ನಮ್ಮ ಬಾಸ್ ಅವರು ಟ್ರೀಟ್ಮೆಂಟ್ ಮಾಡು ಅಂತೇಳಿ ಹೇಳಿದೆ. ಮಾರನೇ ದಿವಸದಿಂದ ನಾನು ಫೀಮೇಲ್ ವಾರ್ಡಿಗೆ ಹೋದೆ. ಕಾರಣ ಏನು ಅಂತ ಹೇಳಿದರೆ, ನನಗೆ ಫೀಮೇಲ್ದು ಕಾಯಿಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ತಿಳ್ಕೊಳ್ಬೇಕು ಅನ್ನೋದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮಲೆನಾಡಿನವನಾದ್ದರಿಂದ ಹೆರಿಗೆ ವಾರ್ಡಿಗೂ 1 ತಿಂಗಳು ಹಾಕ್ಕೊಂಡಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಅರಿವಿತ್ತು ಇಲ್ಲಿ ಹೆರಿಗೆಗೆ ಕಷ್ಟ ಆದರೆ
ಕಂಬಳಿ ಜೋಳಿಗೆ ಮಾಡಿ ಹೊತ್ಕೊಂಡು ಹೋಗಬೇಕಾದ್ರೂ ಅಡಿಕೆ ಮರ ಹಾಕಿ ಸಾರ ಹಾಕ್ತಿದ್ರು ಹಳ್ಳಕ್ಕೆ ಹೋಗೋದಾಗೆ. ಆದ್ದರಿಂದಲೇ ಆವಾಗ ನಾನು ಹೆರಿಗೆ ವಾರ್ಡಿಗೂ ನಾನು ಒಂದು ತಿಂಗಳು ಹಾಕ್ಕೊಳ್ತಿದ್ದೆ. ಸೊ ಹೀಗಿರುವಾಗ ನಾನು ಫೀಮೇಲ್ ಮೆಡಿಕಲ್ ವಾರ್ಡಲ್ಲಿ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಒಂದು ಡ್ಯೂಟಿ ರೂಮ್ ಕೊಡ್ತಾರೆ. ಕಾರಣ ಏನು ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಕ್ಕೆ ಫೀಮೇಲ್ ವಾರ್ಡಲ್ಲೂ ಇರುತ್ತೆ, ಜೆಂಟ್ಸು ವಾರ್ಡಲ್ಲೂ ಒಂದು ಡ್ಯೂಟಿ ರೂಮು ಅವರಿಗೆ ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ತಗೊಳ್ಳೋಕ್ಕೆ ಅಥವಾ ಕಾಫಿ ಕುಡಿಯೋದಕ್ಕೆ ಇರ್ತದೆ. ಹಾಗೆ ಅಲ್ಲಿದ್ದೆ. ಕೆಲಸ ಮಾಡಿ ವಾಪಸ್ಸು ಬರ್ತಾಯಿದ್ದೆ. ನಾನು ಬರ್ತಾ ಒಂದು ಹಾಲಿದೆ ವರಣ್ಣ ಹೀಗೆ ಬರ್ತಾ ಅಷ್ಟು ದೂರ ಬಂದೀನಿ. ಹಿಂದುಗಡೆಯಿಂದ ಅವ್ರು ಬಂದು ಸಾರ್ ನಿಂತ್ಕೊಳ್ಳಿ ಅಂತ ನೋಡಿದ್ರೆ ಇದೇ ಹುಡುಗಿ, ಈ ಎನ್ ಟಿ ಹುಡುಗಿ. ಏನಮ್ಮ ನೀನು ಏನು ಇಲ್ಲ ಸರ್, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ತೋರಿಸ್ಬೇಕು. ಅಲ್ಲಮ್ಮ ನಿನಗೆ ಹೇಳಿದ್ದೀನಲ್ಲ ಅಲ್ಲಿ ತೋರಿಸು ಅಂತೇಳಿ ಹೇಳಿ. ಅದಲ್ಲ ಸರ್, ಕಿವಿನೂ ಸ್ವಲ್ಪ ಕಡಿಮೆ ಆಗಿದೆ, ಬೇರೆ ಎಲ್ಲ ನನ್ನ ಸಮಸ್ಯೆ ಇದೆ ಅಂತ ಹೇಳಿ. ಅಲ್ಲಮ್ಮ ನೋಡು, ಇದು ಫೀಮೇಲ್ ವಾರ್ಡು, ಇಲ್ಲಿ ಎಲ್ಲೂ ನೋಡೋದಕ್ಕೂ ಕೂಡ ಯಾವುದೂ ವ್ಯವಸ್ಥೆ ಇಲ್ಲ. ಇದು ಅದೇನು ನೀನು ಅಲ್ಲಿ ಬೇರೆ ಡಾಕ್ಟ್ರ್ ಹತ್ರ ತೋರಿಸೋದು ಬಿಟ್ಟು, ಔಟ್ ಪೇಷಂಟಿಗೆ ಹೋಗಿ ತೋರಿಸೋದು ಬಿಟ್ಟು ನೀನು ಇಲ್ಲಿಗೆ ಬಂದು ಸರ್ ನಾನು 12 ಗಂಟೆ ನಾನು ಹೇಳಿದ್ದೆ ನಿನಗೆ 12 ಗಂಟೆಯಿಂದ ಕಾಯೋದಕ್ಕೆ, ಈ ಸುಮ್ಮನೆ ನಮಗೆ ಯಾಕೆ ಹಿಂಸೆ ಮಾಡ್ತೀಯ, ಈ ಥರ ಎಲ್ಲ ಮಾಡಬಾರ್ದು. ಇಲ್ಲ ಸರ್ ಇವತ್ತು ಒಂದೇ ಸರ್ ನೋಡಿ ಔಷಧಿ ಕೊಡಿ ಅಂತ ಹೇಳಿದ್ರು. ಸಾಲಿಗೆ ಅಲ್ಲಿ ಮಂಚ ಎಲ್ಲ ಭರ್ತಿಯಾಗಿ ಕೆಳಗಡೆ ದಾರಿ ಮೇಲೆ ಉದ್ದಕ್ಕೆ ಹಾಸಿಗೆ ಹಾಕಿದ್ದೀವಿ ಪೇಷಂಟ್ಸ್ದು. ಮಧ್ಯದಲ್ಲಿ ಒಂದು ಡ್ಯೂಟಿ ರೂಮು. ನಾವು ಹೋಗಿ ನಮ್ಮ ಕೋಟು ತೆಗೆದುಹಾಕೋದು, ಬಿಳಿ ಕೋಟು ಸಿಕ್ಸ್ಕೊಳೋದು, ಲೇಡಿ ಡಾಕ್ಟ್ರು ಬಂದು ಅವ್ರದ್ದು ತೆಗೆದುಹಾಕೋದು, ಒತ್ತು ಹಾಕ್ಕೊಳ್ಳೋದು, ಈ ಥರ. ಇವಳು ಹೀಗೆ ಹೇಳ್ತಾಳೆ. ಕಡೆಗೆ ನಾನೇನು ಮಾಡಿದೆ, ಇದು ಸರಿ, ಇದಕ್ಕೊಂದು ಔಷಧಿ ಮಾಡಬೇಕು ಅಂತ ಯೋಚನೆ ಮಾಡಿ, ಪೇಷಂಟೆಲ್ಲ ಏನು ನನ್ನ ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿ ಒಂದು ನರ್ಸ್ ಕರೆದು ಆವಾಗ ಸಿರಿಂಜನ್ನು ಬಾಯ್ಲ್ ಮಾಡೋ ಕೆಲಸ ಇತ್ತು. ಈಗ ಯೂಸ್ ಆ್ಯಂಡ್ ಥ್ರೋ ಸಿರಿಂಜ್, ಪ್ಲಾಸ್ಟಿಕ್ ಸಿರಿಂಜ್ ಬಂದಿರಲಿಲ್ಲ, ಗ್ಲಾಸ್ ಸಿರಿಂಜ್. ನೋಡಮ್ಮ ಇದೆರಡು ಸಿರಿಂಜ್ ತೊಗೊಂಡೋಗಿ ಬಾಯ್ಲ್ ಮಾಡ್ಕೋ, ಇವಳು ನಮ್ಮ ರಿಲೇಟಿವ್, ಅವಳಿಗೆ ಒಂದು ಇಂಜೆಕ್ಷನ್ ಕೊಡೋದಿದೆ ಅಂತೇಳಿ ಪೇಷಂಟ್ಸಿಗೆಲ್ಲ ಕೇಳಾಗಿ ಜೋರಾಗಿ ಹೇಳಿ ನಿಂತ್ಕೊಂಡೆ. ಅವಳು ಸ್ಟರ್ಲೈಸ್ ಮಾಡಿ ತಂದು ಆ ಡ್ಯೂಟಿ ರೂಮಲ್ಲಿ ತೊಗೊಂಡೋಗಿ ಇಡುವಂದೆ. ಅವಳು ಇಟ್ಲು, ಅವಳಲ್ಲಿ ಇಲ್ಲ, ಅವಳು ಪಾಡಿಗೆ ಅವಳು ಹೊರಟೋಗ್ಬಿಟ್ಲು. ಈಗ ಅಲ್ಲೂ ಮತ್ತೆ ನನಗೆ ಸಮಸ್ಯೆ ಏನಾಯ್ತು, ನಾವಿಬ್ಬರೇ ಒಳಗಡೆ ಹೋಗ್ಬೇಕಂದ ಸಂದರ್ಭ ಬಂತು. ಸರಿ ಹೇಗಾದರೂ ಮಾಡಿ ಇವಳು ಸಾಗಬೇಕಲ್ಲ. ಸರಿ ಹೋದೆ. ಏನಮ್ಮ ನನಗೆ ಹೊಟ್ಟೆ ನೋವು ಸಾರು ಅಂತ ಹೇಳಿ ಬೆಡ್ ಮೇಲೆ ಮಲಗಿ ಆಯಿತು. ಇದು ಏನಪ್ಪ, ಇನ್ನು ನಾನು ಇಲ್ಲಿ ಮುಟ್ಬೇಕಾದ್ರೆ ಅಯ್ಯಯ್ಯೋ ಜಾಸ್ತಿ ನೋವು ಅಂತೇಳಿ ಕೈ ಹಿಡಿಯೋ ಪರಿಸ್ಥಿತಿ. ಆವಾಗ ನನಗೆ ಸಂಪೂರ್ಣ ಅರ್ಥ ಆಯಿತು, ಇವಳಿಗೆ ಇನ್ನೇನಿಲ್ಲ, ನಾನು ಮುಟ್ಟೋದೇ ರೋಗ, ಸ್ಪರ್ಶ ರೋಗ ಇದು, ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂಥೇಳಿ ನನಗೆ ಸಂಪೂರ್ಣವಾಗಿ ಅದು ಅರ್ಥ ಆಯಿತು. ನನ್ನ ಬುಟ್ಟಿಗೆ ಬೀಳೋದಕ್ಕೆ ಇದು ಬಂದು ವಯೋಸಹಜ ಅದು ನಿಮಗೆ ಹಾಕಿರಲಿಲ್ಲ, ಅದು ವಯೋಸಹಜ ನಿಮಗೆ ಹಾಕಿರಲಿಲ್ಲ, ಅದು ಒಂದು ಕೆಲಸ. ಆವಾಗ ಸಿಫಿಲಿಸ್ ಗನೋರಿಯಾ ಅನ್ನೋ 2 ಕಾಯಿಲೆ ಬರ್ತಾಯಿತ್ತು. ಸಿಫಿಲಿಸ್ಸು ಅದು ಒಂದು ಸಾರಿ ಬಂದರೆ ವಾಸಿ ಆಗುವಂತ ಇರಲಿಲ್ಲ. ಇಲ್ಲಿದ್ರೆ ವಯೋಸಹಜವಾಗಿ ನನಗೂ ಲೈಂಗಿಕ ಆಸಕ್ತಿ ಇತ್ತು, ಆ ವಿಷಯ ಬೇರೆ ಒಂದು. ಎರಡನೇದಾಗಿ ಇನ್ನೊಂದು ಆ ಕಾಲದಲ್ಲಿ ಏನಿತ್ತು ಅಂತೇಳಿ ಹೇಳಿದ್ರೆ, ವಿದ್ಯಾವಂತರ ಸಂಖ್ಯೆ ಕಡಿಮೆ. ವಿದ್ಯಾವಂತ ಹುಡುಗ ಯಾರಾದರೂ ಒಂದು ಹುಡುಗಿ ಜೊತೆ ಮಾತಾಡ್ತಾನೆ ಅಂತೇಳಿ ನಮ್ಮ ಹಿರಿಯರು ಯಾರಾದರೂ ಗಮನಿಸಿದರೆ ನಮ್ಮ ಜಾತಿಯಲ್ಲಿ ಅವನಿಗೆ ಹುಡುಗಿ ಕೊಡ್ತಿರಲಿಲ್ಲ, ಹಾಳಾಗೋಗಿದ್ದಾನೆ ಅಂತ. ಹೌದು, ಇವನು ಪೋಲಿ ಹುಡುಗಿಯರಿಂದ ಬಿದ್ದಿದ್ದಾನೆ, ಎಲ್ಲಿ ಅವನು ಕೃಷ್ಣಪ್ಪ ಹಿಡ್ಕೊಡ್ಬೇಡ, ಅವ್ರ ಮಗಳಲ್ಲೇ ಬೇರೆ ಬೇರೆ ಆಯಿತು. ಇದು ಈ ಒಂದು ಹೆದರಿಕೆ, ಈ 2 ಹೆದರಿಕೆಯಿಂದ ನಾನು ಆ ಬಗ್ಗೆ ಎಚ್ಚರಿಕೆಯಿಂದ, ಅದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಇಲ್ಲದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಅದು ನನ್ನ ತಳವೊಳಗಿದ್ದರಿಂದ ಅದು ನನಗೆ ನನ್ನ ಜೀವನದ ಮುಂದಿನ ಗುರಿಗೆ ಒಳ್ಳೆಯದಾಯಿತು. ಸರಿ, ಅವಳನ್ನ ಹೇಗೋ ಅವತ್ತು ಮಾಡಿ ಸಾಗಾಗ್ತಾಯಿದ್ದೆ. ಮಾತ್ರ ಖಂಡಿತ ಬರಬೇಡ, ನೀನು ಬಂದರೆ ನಾನು ಇನ್ನು ಒಳಗಡೆ ಕೂಡ ಬರೋಲ್ಲ, ಏನೂ ಹೇಳೋದಿಲ್ಲ, ನೀನು ಏನಿದ್ರು ನಿನ್ನ ವ್ಯವಸ್ಥೆಗೆ ನೀನು ಮಾಡ್ಕೋ, ನಾನು ಬರೋದಿಲ್ಲ. ಇದು ಹೆಂಗಸರು ವಾರ್ಡು, ಅಡ್ಮಿಟ್ ಆಗು, ನಿನಗೆ ಅಡ್ಮಿಟ್ ಆಗು, ನೋಡ್ತೀನಿ. ಅದಲ್ಲದೆ ಎಲ್ಲದು ಸರಿಯಿಲ್ಲ ಅಂತೇಳಿ ಹೇಳಿ ಅವಳಿಗೆ ಆಮೇಲೆ ಹೀಗೆಲ್ಲ ಮಾಡಬಾರ್ದು ಅಂತೇಳಿ ತಕ್ಷಣ ಅವಳಿಗೆಲ್ಲ ಬುದ್ಧಿ ಹೇಳಿ ಎಲ್ಲ ಕಳಿಸ್ದೆ. ಇದು ಒಂದು ಮೆಗಾನ್ ಆಸ್ಪತ್ರೆಯ ಒಂದು ಘಟನೆ. ಇನ್ನೂ ಒಂದು ಚಿಕ್ಕ ಒಂದು ಘಟನೆ ನಿಮಗೆ ಹೇಳೋಕ್ಕಿದೆ.